ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಎಲ್ಲ ಥರದ್ದು ಹಣ್ಣಿನ ಗಿಡ ಬೆಳೆಸಿದ್ದಾರೆ. ಒಂದು ಫಾರ್ಮ್ ಮೈಸೂರು ಸಿಟಿ ಸೆಂಟ್ರಿಂದ 12.5 ಕಿಲೋಮೀಟ್ರ್. ಇದರಲ್ಲಿ ಮಾವು ಇದೆ, ಜಮ್ನೆರಳೆ ಇದೆ, ಹಲಸಿನ ಹಣ್ಣು ಇದೆ, ಸೀಬೆ ಇದೆ, ಸಪೋಟ ಇದೆ, ಸೀತಾಫಲ ಇದೆ, ರಾಮಫಲ ಇದೆ, ದಾಳಿಂಬೆ ಇದೆ, ತೆಂಗಿದೆ, ಬಟರ್ ಫ್ರೂಟ್ ಇದೆ, ಕ್ಯಾಶ್ಯೂ ಇದೆ, ಮೋಸಂಬಿ, ಕಿತ್ತಳೆ ಹಣ್ಣು, ಚಿಕ್ಕು, ವಾಟರ್ ಆ್ಯಪಲ್ ಮತ್ತು ಬ್ಯಾಲ್ದೆ ಹಣ್ಣು, ಈ ಥರದ್ದೆಲ್ಲ ಇನ್ನೂ 2-3 ವೆರೈಟೀಸ್ ಇದೆ. ಎಲ್ಲ ಫಾರಿನ್ ಕಂಟ್ರಿದು ಸ್ವಲ್ಪ ಫ್ರೂಟ್ಗಳಿದೆ, ಕೆಲವು ಇಂಡಿಯನ್ ಫ್ರೂಟ್ಸ್ ಇದೆ. ಎಲ್ಲ ಮಿಕ್ಸಿಂಗ್ ಬೇರಿಕೆ. ಫುಲ್ ಕಾಂಪೌಂಡ್ ಮಾಡಿದ್ದಾರೆ 8 ಅಡಿ ಎತ್ತರಕ್ಕೆ. ಫುಲ್ ಎಲ್ಲ ಗಿಡಕ್ಕೂ ಡ್ರಿಪ್ ಮಾಡಿದ್ದಾರೆ, ಡ್ರಿಪ್ ಇರಿಗೇಷನ್. ಒಂದು ಬೋರ್ವೆಲ್ ಇದೆ, 2.5 ಇಂಚ್ ನೀರಿದೆ, ರೆಡ್ ಸಾಯಿಲ್ ಇದೆ. ಎಲ್ಲ ಥರ ಸುಮಾರು ಒಂದು 4-5 ವಿಲೇಜ್ ಮಧ್ಯದಲ್ಲಿ ಇರೋದು ಇದು ಜಾಗ. ಮೈಸೂರು ಸಿಟಿಯಿಂದ ಬರೀ 12.5 ಕಿಲೋಮೀಟ್ರ್, ಮೈಸೂರು ಪ್ಯಾಲೇಸಿಂದ. ಇದ್ರದ್ದು ಬೆಲೆ ಹೇಳ್ತಾರೆ 5 ಲಕ್ಷ ಒಂದು ಗುಂಟೆಗೆ. ಟೋಟಲ್ ಅಮೌಂಟು 1,75,00,000 ರೂಪಾಯಿ ಆಯಿತು. ಕ್ಲಿಯರ್ ಟೈಟ್ಲ್ ಇದೆ. ಇವತ್ತು ಬೆಳಗ್ಗೆ ಬಂದರೆ ಮಧ್ಯಾಹ್ನ ಅಷ್ಟರಲ್ಲಿ ರಿಜಿಸ್ಟರ್ ಆಗಿರ್ತದೆ. ಆ ಥರ ಇದೆ ಡಾಕ್ಯುಮೆಂಟ್. ಈವನ್ ಈಸನ್ನು ಕೂಡ ರೆಡಿ ಇದೆ. ಎಲ್ಲ ಸೀಸನಲ್ಲಿ ಯಾವ ಹಣ್ಣು ಬರುತ್ತೆ ಅದೆಲ್ಲ ಹಣ್ಣು ಇದರಲ್ಲೇ ಇರ್ತದೆ ಅಂತ ಅಂದ್ಕೊಳ್ಳಿ. 20 ವೆರೈಟೀಸ್ ಹಣ್ಣಿರೋದು. ಜಮ್ನೆರಳೆ ಇದೆ, ಬರೀ ಜಮ್ನೆರಳೆನೇ 3 ಕಲರ್ದು ಇದೆ, ಯೆಲ್ಲೋ, ರೆಡ್, ಬ್ಲೂ, ಈ ಥರ ಜಮ್ನೆರಳೆ ಇದೆ. ಮಾವು 5 ವೆರೈಟೀಸ್ ಮಾವು 5 ಜಾತಿ ಇದೆ. ಎಲ್ಲ ಮಿಕ್ಸಿಂಗ್ ಇದು ಮಾಡಿರೋದು, ಬಟ್ ಚೆನ್ನಾಗಿದೆ. ಈ ಥರದ್ದು ದೊಡ್ಡದು ಚಿಕ್ಕದು ಜಮೀನು, ತೋಟ, ಫಾರ್ಮ್ ಹೌಸ್ ಅದು ಬೇಕಾದರೂ ಇದೆ. ಈ ತೋಟದಲ್ಲಿ ಆಲ್ರೆಡಿ 60 ಭಾಗ ಫ್ರೂಟ್ ಕೊಡ್ತಾ ಇರೋದಂಥ ಗಿಡ ಇರೋದು. ಒಂದು 40% ಬರೋ ವರ್ಷ ಬರುತ್ತೆ, ಆ ಥರ ಗಿಡನೂ ಇದೆ.